ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಸಂತೋಷ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಹೇಳಿ ಸರ್. ಸರ್, ಈ ಔಟ್ಬ್ಯಾಕ್ ಅಡ್ವೆಂಚರ್ಸ್ ವರ್ಣ ಅನ್ನೋದು ಏನಿದೆ, ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಿ. ನಮ್ಮ ಪಾರ್ಟ್ನರ್ಸ್ ಕೂಡ ನಿಮ್ಮ ಔಟ್ಬ್ಯಾಕ್ ಅಡ್ವೆಂಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಕ್ಕೆ ಕಾಯ್ತಿದ್ದಾರೆ. ಸರ್, ಔಟ್ಬ್ಯಾಕ್ ಅಡ್ವೆಂಚರ್ಸ್ ಅನ್ನೋದು ಒಂದು ಸಂಸ್ಥೆ. ಓಕೆ. ಮೈಸೂರು ಬೇಸ್ ಸಂಸ್ಥೆ. ಓಕೆ. ಸೊ ನಾವು ರನ್ ಮಾಡ್ತಿರೋ ಪ್ರಾಜೆಕ್ಟಲ್ಲಿ ಇದು ಒಂದು ಕೂಡ. ಇದಕ್ಕೆ ಔಟ್ಬ್ಯಾಕ್ ವರ್ಣ ಅಂತ ಕರಿತೀವಿ. ಇದು ಲೊಕೇಟ್ ಆಗಿರೋದು ನಿಮಗೆ ಮೈಸೂರಿಂದ ಟುವರ್ಡ್ಸ್ ನರಸೀಪುರ ರೂಟಲ್ಲಿ. ಸೊ ಆಲ್ಮೋಸ್ಟ್ ಲಲಿತ್ ಮಾಲಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ವರ್ಣ ಲೇಕ್ ಅಂತ. ಇಲ್ಲಿ ನಾವು ವಾಟರ್ ಸ್ಪೋರ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸೊ 2018ರಿಂದನೂ ಇಲ್ಲಿ ಆ್ಯಕ್ಟಿವಿಟೀಸ್ಗಳನ್ನ ನಾವು ರನ್ ಮಾಡ್ತಾನೇ ಇದ್ದೀವಿ. ಸೊ ನಮ್ಮಲ್ಲಿ ಕಯಾಕಿಂಗ್ ಇದೆ, ಪೆಡಲ್ ಬೋಟ್ ಇದೆ, ಲೇಕ್ ರಾಫ್ಟಿಂಗ್ ಇದೆ, ಸ್ಪೀಡ್ ಬೋಟ್ ಇದೆ, ಸೋಫಾ ರೈಡ್ ಇದೆ, ಮತ್ತು ಬಂಪರ್ ರೈಡು, ಬನಾನಾ ರೈಡು, ವಾಟರ್ ಟ್ರ್ಯಾಂಪೋಲಿನ್ ಅಂತ ಆ್ಯಕ್ಟಿವಿಟೀಸ್ಗಳನ್ನ ಜನಕ್ಕೆ ಕೊಡ್ತಾನೆ ಬಂದಿದ್ದೀವಿ. ಸೊ ಇದಕ್ಕೆ ವಾಟರ್ ಬಂದ್ಬಿಟ್ಟು ಪ್ಯೂರ್ಲಿ ಕಾವೇರಿ ವಾಟರು. ಇದು ವರ್ಣ ಚಾನಲ್ ಕನೆಕ್ಟ್ ಆಗಿರುತ್ತೆ. ವರ್ಷ ಪೂರ್ತಿ ನಾವು ವಾಟರ್ ಲೆವೆಲ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಆಮೇಲೆ ಈ ಆ್ಯಕ್ಟಿವಿಟೀಸ್ನ ನಾವು ಯಾವತ್ತೂ ಕೂಡ ಸ್ಟಾಪ್ ಮಾಡೋದೇ ಇಲ್ಲ. 365 ಡೇಸು ರನ್ ಮಾಡ್ತಾ ಇರ್ತೀವಿ. ಸೊ ಬೆಳಗ್ಗೆ 10 ಸ್ಟಾರ್ಟ್ ಆದರೆ ಅಪ್ ಟು 6-6:30 ತನಕ, ಡಿಪೆಂಡ್ಸ್ ಆನ್ ಡಾರ್ಕ್. ಒಂದೊಂದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಡಾರ್ಕ್. ಓಕೆ. ಅದ್ರ ಮೇಲೆ ಆ್ಯಕ್ಟಿವಿಟೀಸ್ನ ರನ್ ಮಾಡ್ತೀವಿ ನಾವು. ಓಕೆ ಸರ್, ನಿಮ್ಮ ಅಡ್ವೆಂಚರ್ ಸ್ಪೋರ್ಟ್ಸ್ ಸೆಂಟರ್ ನೋಡ್ತಿದ್ರೆ ನನಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ, ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಬನ್ನಿ, ಒಂದು ಕೆಲಸ ಮಾಡೋಣ. ನಿಮ್ಮ ಸ್ಪೋರ್ಟ್ಸ್ ಸೆಂಟರ್ ರೌಂಡ್ ನೋಡ್ಕೊಂಡೆ ನಿಮ್ಮ ಹತ್ರ ಯಾವುದೇ ಅಡ್ವೆಂಚರ್ ಸ್ಪೋರ್ಟ್ಸ್ ಹೇಗಿದೆ ಅಂತ ನೋಡ್ಕೊಂಡು ಮಾತಾಡೋಣ. ಬನ್ನಿ. ಖಂಡಿತ ಸರ್, ಬನ್ನಿ. ನಮ್ಮ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೀವು ನೋಡ್ಬೋದು. ಓಕೆ. ಹಾಗೆ ನಮ್ಮ ಆ್ಯಕ್ಟಿವಿಟೀಸ್ನ ನೋಡ್ತಾನೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಪಾರ್ಟ್ನರ್ಸ್, ಹೋಗೋಣ. ಪಾರ್ಟ್ನರ್ಸ್, ಇವಾಗ ನಾವು ಒಂದು ಬಾರ್ಡರ್ ಲೈನಲ್ಲಿದ್ದೀವಿ. ಈ ಲೈನಿಂದ ನಾವು ಯಾವುದೇ ಕಾರಣಕ್ಕೂ ಸೇಫ್ಟಿ ಜಾಕೆಟ್ಸ್ ಇಲ್ಲದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ನನ್ನ ಸೈಜ್ಗೂ ಇಲ್ಲಿ ಜಾಕೆಟ್ ಸಿಗ್ತಿದ್ದಾರೆ, ಅರ್ಥ ಮಾಡ್ಕೊಬೋದು. ಯಾರು ಬೇಕು ಬರ್ಬೋದು, ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ. ಬನ್ನಿ, ಫಸ್ಟ್ ಸೇಫ್ಟಿ ಜಾಕೆಟ್ಸ್ ಹಾಕ್ಕೊಳ್ಳೋಣ. ಸೊ ನಾನೀಗ ಫುಲ್ ರೆಡಿ ಆಗಿದ್ದೀನಿ, ಸೇಫ್ಟಿ ಜಾಕೆಟ್ ಹಾಕ್ಕೊಂಡು. ಬನ್ನಿ, ಹೋಗೋಣ. ಸೊ ನಿಮಗೂ ಕೂಡ ಇದು ಕಂಪಲ್ಸರಿನಾ ಸರ್? ಸರ್, ಇದನ್ನು ನಾವು ರೆಡ್ ಝೋನ್ ಅಂತೀವಿ. ಈ ಏರಿಯಾದಿಂದ ಯಾರೇ ಆ್ಯಕ್ಟಿವಿಟಿ ಮಾಡಲಿ, ಇನ್ಕ್ಲೂಡಿಂಗ್ ನಮ್ಮ ಸ್ಟಾಫ್ ಆದರೂ ಕೂಡ ಜಾಕೆಟ್ನ ಹಾಕೊಂಡೇ ಹೋಗಬೇಕು. ದಟ್ ಇಸ್ ಮ್ಯಾಂಡೇಟ್ರಿ. ಇಲ್ಲಿಂದನೇ ಹಾಕೊಂಡು ಹೋಗಬೇಕು. ಆ್ಯಕ್ಟಿವಿಟಿ ಮುಗಿದ್ಮೇಲೆ ಇಲ್ಲೇ ಬಂದು ಅದನ್ನು ತೆಗಿಬೇಕು. ಓಕೆ. ಇದು ಸ್ಟ್ಯಾಂಡರ್ಡ್ಸ್ ಸರ್ ನಮ್ಮದು. ಸರ್, ಇದನ್ನು ಆ್ಯಕ್ಟಿವಿಟಿ ಏರಿಯಾ ಅಂತೀವಿ. ಸೊ ಇದು ನಮ್ಮ ಆ್ಯಕ್ಟಿವಿಟಿ ಏರಿಯಾ. ಇದು ನಾವು ನಿಂತಿರೋದು ಫ್ಲೋಟಿಂಗ್ ಜೆಟೀಸ್ ಮೇಲೆ. ಸೊ ಜೆಟಿ ನಮಗೆ ವಾಟರ್ ಲೆವೆಲ್ ಕಡಿಮೆ ಆಗ್ತಿದ್ದಂಗೆ ಜೆಟೀಸ್ ಕೂಡ ನಾವು ಮೂವ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಆ್ಯಕ್ಟಿವಿಟೀಸು ಒಂದೊಂದು ಆ್ಯಕ್ಟಿವಿಟಿನೂ ಸಪ್ರೇಟ್ ಇದೆ. ನೀವು ಒಂದೊಂದು ಆ್ಯಕ್ಟಿವಿಟೀಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಸರ್, ಈಗ ಅಲ್ಲಿ ಮಾಡ್ತಾ ಇದ್ದಾರಲ್ಲ, ಸೊ ಇದು ಕಯಾಕಿಂಗ್ ಅಂತ ಕರಿತೀವಿ. ಸೊ ಇದು ಹ್ಯಾಂಡ್ ರೋಯಿಂಗು. ಸರ್, ಇದನ್ನು ಸ್ಪೀಡ್ ಬೋಟ್ ಅಂತೀವಿ. ಸ್ಪೀಡ್ ಬೋಟಲ್ಲಿ ನಿಮಗೆ 1 ಇಯರಿಂದ ಎಲ್ಲ ಏಜ್ ತನಕ ಬಿಡ್ತೀವಿ. ಸೊ ಇದರಲ್ಲಿ 5 ಮಿನಿಟ್ಸ್ ರೈಡ್ ಇರುತ್ತೆ. ನೀವು ಸ್ಪೀಡ್ ಬೋಟ್ನ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಜೆಟ್ಸ್ಕಿ ಕೂಡ ನೀವು ನೋಡ್ಬೋದು. ಜೆಟ್ಸ್ಕಿನ ನಮ್ಮಲ್ಲಿ ರೈಡ್ ಮಾಡ್ಲಿಕ್ಕೆ ಕೊಡ್ತೀವಿ. ಜೆಟ್ಸ್ಕಿಲಿ ನಾವು ಸಿಂಗಲ್ ರೈಡ್ ಕರ್ಕೊಂಡು ಹೋಗ್ತೀವಿ. ಜೆಟ್ಸ್ಕಿಲಿ ಹೇಗಿರುತ್ತೆ ಅಂದರೆ ರೈಡ್ ಮಾಡ್ಬೋದು ಜೆಟ್ಸ್ಕಿನ, ಬಟ್ ನಮ್ಮ ಟ್ರೈನರ್ ನಿಮಗೆ ಜೊತೆಲೇ ಇರ್ತಾರೆ. ನಿಮಗೆ ರೈಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಬಟ್ ಟರ್ನಿಂಗ್ ಸ್ವಿಂಗ್ ಮತ್ತು ಪಾರ್ಕಿಂಗ್ನೆಲ್ಲ ನಮ್ಮ ಟ್ರೈನರೇ ಮಾಡೋಕ್ಕಾಗೋದು.
ಸೊ ಡಿಪೆಂಡ್ಸ್, ಅದು ಏಜ್ ಲಿಮಿಟು ಕೂಡ ಡಿಪೆಂಡ್ಸ್ ಆಗಿರುತ್ತೆ ಅದ್ರ ಮೇಲೆ. ಪೆಡಲ್ ಬೋಟ್ ನಮ್ಮಲ್ಲಿ 2 ಸೀಟರಿಂದ 5 ಸೀಟರ್ ತನಕನೂ ಅವೈಲಬಿಲಿಟಿ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಬಂದರೆ ಟ್ರಾಂಪಲಿನ್ ಇದೆ. ಸೊ ವಾಟರ್ ಟ್ರಾಂಪಲಿನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ. ಸೊ ಅದು ನೆಕ್ಸ್ಟ್ ಬಂದರೆ ನೀವು ಅಲ್ಲಿ ಆ್ಯಕ್ಟಿವಿಟಿ ನೋಡ್ಬೋದು. ಅದು ಸೋಫಾ ರೈಡ್ ಅಂತೀವಿ, ಅದು ಸ್ಪೀಡ್ ಬೋಟ್ ಫುಲ್ ಮಾಡ್ತಾ ಇರೋದು. ಬಂಪರ್ ರೈಡ್ಗೂ ಸೋಫಾ ರೈಡ್ಗೂ ಎರಡು ನೋಡೋಕ್ಕೆ ಸಿಮಿಲರ್ ಆಗೇ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನಂದರೆ ನಿಮಗೆ ಬಂಪರ್ಲಿ ಸ್ವಲ್ಪ ಬೌನ್ಸ್ ಜಾಸ್ತಿ ಇರುತ್ತೆ. ಸೊ ಸೋಫಾದಲ್ಲಿ ಸ್ವಲ್ಪ ಬೌನ್ಸ್ ಕಡಿಮೆ ಇರುತ್ತೆ, ಸ್ಲೈಡ್ ಜಾಸ್ತಿ ಆಗ್ತದೆ. ಬನಾನಾ ರೈಡ್ಸ್, ಬನಾನಾ ರೈಡಲ್ಲಿ ನಮ್ಮಲ್ಲಿ 3 ಟೈಮ್ ಫಾಲ್ ಇರುತ್ತೆ. ಇದು ಆದಮೇಲೆ ಅವರು ಸೀದಾ ಟ್ರ್ಯಾಂಪಲಿನ್ ಬರ್ತಾರೆ. ಟ್ರ್ಯಾಂಪಲಿನ್ ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ. ಸೊ ನಿಮ್ಗೆ ಅಲ್ಲಿ 30 ಮಿನಿಟ್ಸ್ ಆ್ಯಕ್ಟಿವಿಟಿ ಇರುತ್ತೆ ಸರ್. ಅಲ್ಲಿ ಜೊತೆಲಿ ನಮ್ಮೊಬ್ಬರು ಟೀಮಲ್ಲಿಂದ ಸ್ಟಾಫ್ ಇರ್ತಾರೆ ಅಲ್ಲಿಗೆ. ನಿಮಗೆ ಅವ್ರು ನಿಮಗೆ ಅಲ್ಲಿ ಸ್ಟೆಂಟ್ ಮಾಡೋದು ಹೇಗೆ, ವಾಟರ್ಗೆ ಡೈ ಮಾಡೋದು ಹೇಗೆ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ವಾವ್ ಪಾರ್ಟ್ನರ್ಸ್, ತುಂಬಾ ಚೆನ್ನಾಗಿದೆ, ವಂಡರ್ಫುಲ್, ಎಂಜಾಯ್. ನೀವು ಬನ್ನಿ, ಇನ್ನೊಂದ್ಸಲ ಟ್ರೈ ಮಾಡಿ. ತುಂಬಾ 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 ಚೆನ್ನಾಗಿದೆ. ನೀವು ಒಂದ್ಸಲ ಬಂದ್ರೆ ಪದೇ ಪದೇ ಬರ್ತಿರ್ತೀರಾ. ರಿಯಲಿ ಎಂಜಾಯಬಲ್ ಸ್ಪಾಟ್ ಇದು. ಒಂಥರ ನಿಜ ಹೇಳ್ತೀನಿ, ತುಂಬಾ ಅಡ್ವೆಂಚರ್ ಆಗಿದೆ. ಬನ್ನಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ನೀವೆಲ್ಲ ಏನೇನು ಆಕ್ಟಿವಿಟಿ ಮಾಡಿದ್ರಿ, ನಿಮ್ಗೆ ಏನು ಅನಿಸ್ತು? ನಿಮ್ಮ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡಿ ಸರ್ ಫ್ರೆಂಡ್ಸ್. ಸ್ಪೀಡ್ ಬೋಟ್ ಸೋಫಾ ರೈಡ್ ತುಂಬಾ ಚೆನ್ನಾಗಿತ್ತು. ಓಕೆ, ಅವ್ರು ಟರ್ನ್ ತಗೊಂಡಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಮಲ್ಟಿಪಲ್ ಜಂಪ್ಸ್ ಇತ್ತು, ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ಇತ್ತು. ಕಯಾಕಿಂಗ್ ಮಾತ್ರ ಆ ಕಡೆ ಈ ಕಡೆ ಮಾಡ್ಕೊಂಡು ಇನ್ನೂ ತುಂಬಾ ಚೆನ್ನಾಗಿ ಬೋಟ್ ಕೂಡ ತುಂಬಾ ಚೆನ್ನಾಗಿತ್ತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನೀವೆಲ್ಲ ಒಂದು ಟೀಮ್ ಒಟ್ಟಿಗೆ ಬಂದಿರೋದಾ? ಓಕೆ, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರು. ವಾವ್, ಸೂಪರ್. ಸೊ ನಿಮಗೆ ಒಂದು ರೆಫ್ರೆಶ್ಮೆಂಟ್ ಅನ್ನಿಸ್ತಾ? ಶೋರ್, ಇಟ್ ವಾಸ್ ಫ್ಯಾಂಟಸಿ. ಓಕೆ, ಒಂಥರ ರೈಡ್ ತುಂಬಾ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ತುಂಬಾ ಟರ್ನ್ ಸ್ಪೇಸ್ಗಳು ತುಂಬಾ ಚೆನ್ನಾಗಿತ್ತು. ಅಡ್ವೆಂಚರ್ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ವೀಕೆಂಡ್ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ನಿಮ್ಮ ಏನೇನು ಅಡ್ವೆಂಚರ್ಸ್ ಆ್ಯಕ್ಟಿವಿಟಿ ಇದೆ ಅಂತ ಕಂಪ್ಲೀಟ್ ತೋರಿಸಿದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ಸೊ ಇವಾಗ ನೀವೇನೋ ನಮ್ಮ ಪಾರ್ಟ್ನರ್ಸ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಟ್ಟರೆ ಕ್ಯಾಮ್ರೇಸ್ ಯಾವ ಸರ್? ಸರ್, ಫಸ್ಟ್ ಆಫ್ ಆಲ್ ಅರುಣ್ ಸರ್, ತುಂಬ ಥ್ಯಾಂಕ್ಸ್. ನೀವು ಬಂದು ನಮ್ಮ ವಿಡಿಯೋ ಕವರೇಜ್ ಮಾಡಿ ಹೆಚ್ಚಿನ ಜನಕ್ಕೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಸೇಮ್ ಟೈಮ್ ನಮಗೆ ಕಸ್ಟಮರ್ಸ್ಗೆ ಏನು ಹೇಳ್ತೀವಿ ಅಂದರೆ, ದೂರದಿಂದ ಬರ್ತಾ ಇದ್ದೀರಾ, ಗ್ರೂಪ್ ಬುಕ್ಕಿಂಗು ಅಥವಾ ಏನಾದ್ರು ಇತ್ತು ಅಂದರೆ ನಮ್ಮ ಕಾಲ್ಸ್ಗೆ ಕಾಲ್ ಮಾಡಿ, ನಮ್ಮ ಫೋನ್ ನಂಬರ್ಗೆ ಕಾಲ್ಸ್ ಮಾಡಿ
ಸೊ ಈ ಥರ ಗ್ರೂಪ್ ಇದೆ ಅಂತ ಮುಂಚೆ ಅಡ್ವಾನ್ಸ್ ಆಗಿ ತಿಳಿಸಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ರಿಸರ್ವ್ ಮಾಡ್ಕೊಬೋದು, ಟೈಮಿಂಗ್ಸ್ ಎಲ್ಲ ರಿಸರ್ವ್ ಮಾಡ್ಕೊಬೋದು. ರಿಸರ್ವ್ ಅನ್ನೋದಕ್ಕಿಂತ ಬೇಗ ನಿಮಗೆ ಮುಗಿಸ್ಕೊಡೋಕ್ಕೆ ಪ್ಲಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಕಂಡೀಷನ್ಸ್ ಅಂದರೆ ಆಲ್ಕೋಲಿಕ್ಕಾದರೆ ನಾವು ಆ್ಯಕ್ಟಿವಿಟೀಸ್ಗೆ ಎಂಟ್ರಿ ಕೊಡೋದಿಲ್ಲ. ಓಕೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ತುಂಬ ಜನ ಆಲ್ಕೋಲಿಕ್ ಬಂದು ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ, ಬಟ್ ಆಲ್ಕೋಲಿಕ್ ಇರಲ್ಲ. ಆಮೇಲೆ ಪ್ರೆಗ್ನೆನ್ಸಿ ರಿಸ್ಕು ಹಲೋ ಇರಲ್ಲ ಆ್ಯಕ್ಟಿವಿಟೀಸಲ್ಲಿ. ಆಮೇಲೆ ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂದರೆ ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ತೀನಿ, ಇಲ್ಲ ಕೆಫೆಗೆ ಬರ್ತೀವಿ ಅಂದರೆ ಹಲೋ ಇರೋದಿಲ್ಲ. ಸೊ ನಮ್ಮಲ್ಲಿ ಆ್ಯಕ್ಟಿವಿಟಿ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡಿ. ಏನಾರ ನಿಮ್ಗೇನೇ ಮಾಹಿತಿ ಬೇಕಾದರೂ ನಮ್ಮ ದೂರವಾಣಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳಿ. ಪಾರ್ಟ್ನರ್ಸ್ ಇವಾಗ ಸ್ಕ್ರೀನ್ ಮೇಲೆ ಬರ್ತೀಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿ. ಸೊ ಇವ್ರದ್ದು ನಿಮ್ಗೆ ಎನಿ ಟೈಮ್ ನೀವು ಬುಕ್ಕಿಂಗ್ ಮಾಡ್ಕೊಬೋದು. ಎಸ್ಪೆಷಲಿ ನೀವು ದೂರದಿಂದ ಬರೋರು ವೀಕೆಂಡ್ಸ್ಗಂತೂ ನೀವು 100% ಕಾಲ್ ಮಾಡ್ಕೊಂಡು ರಿಸರ್ವ್ ಮಾಡ್ಕೊಂಡ್ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವ್ರು ಹೇಳ್ದಂಗೆ ಅದು ತುಂಬ ಅಡ್ವೆಂಚರಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಆಲ್ಕೋಹಾಲ್ ಇಂಟೇಕ್ ಮಾಡಿರೋರನ್ನ ಇಲ್ಲಿ ಒಳಗೆ ಬಿಡೋದಿಲ್ಲ. ತುಂಬ ಸ್ಟ್ರಿಕ್ಟ್ ಆಗಿದೆ. ಆದರೆ ಇದು ಈ ಏನು ಔಟ್ ಬ್ಯಾಕ್ ಅಡ್ವೆಂಚರ್ ಅನ್ನೋದಿದೆಯಲ್ಲ, ರಿಯಲಿ ತುಂಬ ಸ್ಟ್ರಿಕ್ಟು ಮತ್ತು ಅಷ್ಟೇ ಡಿಸಿಪ್ಲಿನ್ ಕೂಡ ಇದೆ, ಮತ್ತು ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವ್ರು ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋ ಕಾರಣ ಇವರು ಅಷ್ಟು ಡಿಸಿಪ್ಲಿನ್ ಆಗಿರೋದಕ್ಕೆ. ಸೊ ನೀವು ಅಷ್ಟೇ ಬರಬೇಕಾದ್ರೆ ಕಾಲ್ ಮಾಡ್ಕೊಂಬನ್ನಿ. ನೋಡೋದ್ರಲ್ಲ ಪಾರ್ಟ್ನರ್ಸ್ ಹೇಗಿತ್ತು ಅಂತ ಔಟ್ ಬ್ಯಾಕ್ ಅಡ್ವೆಂಚರ್ ವರ್ಣ. ಸೊ ನೀವೇನಾದರೂ ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಂತೂ ಮರಿಲೇಬೇಡಿ. ನಂಗೆ ಗೊತ್ತು ನೀವೆಲ್ಲರೂ ಶೇರ್ ಮಾಡ್ತೀರಾ ಅಂತ, ಯಾಕಂದರೆ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.